ಸ್ನೇಹಿತರೆ, ಹೆಂಡತಿಗೂ ಆತ್ಮ ಸಂಗಾತಿಗೂ ತುಂಬ ವ್ಯತ್ಯಾಸವಿದೆ. ಆತ್ಮ ಸಾಂಗತ್ಯ ಅಂದರೆ ಏನು? ದೈಹಿಕ ಸಾಂಗತ್ಯಗಳು ಮತ್ತು ಮಾನಸಿಕ ಸಾಂಗತ್ಯಗಳು ನಮಗೆ ನೋಡೋದಕ್ಕೆ ಕೇಳೋದಕ್ಕೆ ಸಾಕಷ್ಟು ಸಿಗುತ್ತವೆ. ದೈಹಿಕ ಸಾಂಗತ್ಯ ಸಾಮಾನ್ಯವಾದದ್ದು, ಆದರೆ ಮಾನಸಿಕ ಸಾಂಗತ್ಯ ಸ್ವಲ್ಪ ಭಿನ್ನ ಅಥವಾ ಉನ್ನತವಾದದ್ದು. ಆದರೆ ನೆನಪಿಡಿ ಸ್ನೇಹಿತರೆ, ದೈಹಿಕ ಮತ್ತು ಮಾನಸಿಕ ಸಾಂಗತ್ಯಗಳೆರಡೂ ಒಂದು ದಿನ ವಾಕರಿಕೆ ಆಗಿಬಿಡುತ್ತೆ. ಖಂಡಿತವಾಗಿಯೂ ಆಗುತ್ತೆ. ಎಲ್ಲವನ್ನೂ ಬಿಟ್ಟು ಓಡಿ ಹೋಗಬೇಕು ಅನ್ನೋ ಉಪಾಯವನ್ನ ಮಾಡಿಸುತ್ತೆ ಈ ಮನಸ್ಸು, ಸಂಚು ಮಾಡುತ್ತೆ ಈ ಮನಸ್ಸು. ಆದರೆ ಆತ್ಮ ಸಾಂಗತ್ಯ ಹಾಗಿಲ್ಲ. ಯಾವುದನ್ನ ನಾವು ಸೋಲ್ಮೆಟ್ ಅಂತೇವೋ ಅದು ತೀರಾ ಭಿನ್ನ. ಒಮ್ಮೆ ಸಿಕ್ಕರೆ ಮಾತ್ರ ಜೀವನ ಒಂದು ಆಟವಾಗಿಬಿಡುತ್ತೆ. ಇದು ಗುರು ಮತ್ತು ಶಿಷ್ಯರ ನಡುವಿನದ್ದು. ಅಲ್ಲಿ ಎರಡು ದೇಹಗಳು ಹೊರಗೆ ಗೋಚರಿಸುತ್ತವೆ ಅಷ್ಟೇ. ಆತ್ಮದೊಂದಿಗೆ ಸಂವೇದನೆಯನ್ನ ಹೊಂದಿರುತ್ತವೆ. ಅದು ಭಕ್ತ ಮತ್ತು ಭಗವಂತನ ನಡುವೆಯೂ ಇರುತ್ತೆ. ಪ್ರೇಮಿ ಮತ್ತು ಪ್ರೇಮಿಕೆಯ ನಡುವೆಯೂ ಇದ್ದೇ ಇರುತ್ತೆ. ಇಲ್ಲಿ ಹೊರ ಜಗತ್ತಿಗೆ ಎರಡು ದೇಹಗಳು ಕಾಣಬಹುದು, ಆದರೆ ಅವು ಎರಡು ದೇಹಗಳಲ್ಲ, ಒಂದೇ ಅನ್ನೋದು ಇದನ್ನ ಸಾಬೀತುಪಡಿಸುತ್ತೆ. ಅವೆರಡು ಒಂದೇ ಆತ್ಮಗಳು, ಆದರೆ ಎರಡು ದೇಹಗಳು ಅಷ್ಟೇ. ಇನ್ ಮತ್ತು ಯಾಂಗ್ ಅಂತ ಕೂಡ ಇದನ್ನ ಕರೀತಾರೆ. ಇಲ್ಲಿ ಯಾವ ಮಾತುಗಳಾಗಲಿ, ಭಾವನೆಗಳಾಗಲಿ, ವಿಚಾರಗಳಾಗಲಿ ಇರೋದಿಲ್ಲ. ಬರೀ ಮೌನ, ಭಾಗವತ ಚಿಂತನೆ, ಪಾರದರ್ಶಕತೆ ಅಥವಾ ಪಾರಮಾರ್ಥಿಕತೆಯ ಚಿಂತನೆ ಇದೆ. ಅಂತಹ ಸೋಲ್ಮೆಟ್ ಸಿಕ್ಕಾಗ ನಮಗೆ ಲೌಕಿಕ ವ್ಯವಹಾರದ ಚಿಂತನೆ ಇರೋದಿಲ್ಲ. ದೇಹಕ್ಕೆ ಹಸಿವು, ಬಾಯಾರಿಕೆ, ನೋವು, ನಲಿವು, ಸುಖ ದುಃಖದ ಬಗ್ಗೆ ಚಿಂತನೆ ಇರೋದಿಲ್ಲ. ಯಾವ ಲೌಕಿಕ ಬಾಧೆಯೂ ಇರೋದಿಲ್ಲ. ಅದೆಲ್ಲವೂ ಗೌಣವಾಗಿ ಬಿಡುತ್ತೆ. ಇಬ್ಬರು ಮೌನದಲ್ಲಿ ಭಗವಂತನ ಚಿಂತನೆಯಲ್ಲಿ ಸಾಗ್ತಾರೆ. ಅಲೌಕಿಕತೆಯ ಆನಂದದಲ್ಲಿ ತೇಲ್ತಾರೆ. ಎರಡು ದೇಹದಲ್ಲಿ ಒಂದೇ ತುಡಿತ ಇರುತ್ತೆ. ಭಕ್ತ ಭಗವಂತನಾಗುವ ಚಿಂತನೆಯಲ್ಲಿ ಇರ್ತಾನೆ. ಅಲ್ಲಿ ಗುರುವೂ ಇಲ್ಲ, ಶಿಷ್ಯನೂ ಇಲ್ಲ, ಪ್ರೇಯಸಿಯೂ ಇಲ್ಲ, ಪ್ರಿಯತಮನೂ ಇಲ್ಲ. ಆರಂಭದಲ್ಲಿ ನಾನು ಇಲ್ಲ, ನೀನು ಮಾತ್ರ ಅನ್ನೋ ಭಾವನೆ ಬಂದುಬಿಡುತ್ತೆ. ನಂತರ ಇಲ್ಲಿ ನಾನು ಇಲ್ಲ, ನೀನು ಇಲ್ಲ ಅನ್ನೋದು ಅರ್ಥವಾಗ್ಬಿಡುತ್ತೆ. ಯಾವಾಗ ನಾನು ಇಲ್ಲ, ನೀನು ಇಲ್ಲ ಅನ್ನೋದು ಅರ್ಥವಾಗುತ್ತೋ ಆಗ ಇಬ್ಬರು ಒಂದೇ ಆತ್ಮ, ಎರಡು ದೇಹ ಆಗಿಬಿಡ್ತಾರೆ. ಪಾರಮಾರ್ಥಿಕ ಆತ್ಮ ಆನಂದವನ್ನ ಹೊರತುಪಡಿಸಿ ಇಬ್ಬರಲ್ಲಿ ಏನೂ ಇಲ್ಲ, ಇಬ್ಬರು ಒಂದೇ ಆಗಿಬಿಟ್ಟಿದ್ದಾರೆ ಎಂದಾಗ ಕತ್ತಲು ಮತ್ತು ಬೆಳಕು ಎರಡೂ ಬೇರೆ ಬೇರೆ ಅಲ್ಲ. ಹುಟ್ಟು ಮತ್ತು ಸಾವು ಅವೆರಡೂ ಬೇರೆ ಬೇರೆ ಅಲ್ಲ. ಮೇಲ್ನೋಟಕ್ಕೆ ಭಿನ್ನವಾದಂತೆ ಕಾಣುತ್ತದೆ ಅಷ್ಟೇ, ಆದರೆ ಒಳಗೆ ಅವೆರಡು ಒಂದೇ ನಾಣ್ಯದ ಎರಡು ಮುಖದಂತೆ. ಅದು ಅರ್ಥ ಆಗುತ್ತೆ ಸ್ನೇಹಿತರೆ. ಒಂದರ ನಂತರ ಮತ್ತೊಂದರ ಅಸ್ತಿತ್ವ ಇಲ್ಲ ಅನ್ನೋದು ಸ್ಪಷ್ಟವಾದಾಗ ಅವೆರಡು ಒಂದೇ ಆತ್ಮ ಸಾಂಗತ್ಯದಲ್ಲಿ ಸಂಧಿಸಿದಂತೆ. ಅದು ಅರಿವನ್ನು ಮೂಡಿಸುತ್ತೆ. ಸಂಗಾತಿ ಎಲ್ಲರಿಗೂ ಸಿಗ್ತಾಳೆ, ಆದರೆ ಆತ್ಮ ಸಂಗಾತಿ ಎಲ್ಲರಿಗೂ ಸಿಗೋದಿಲ್ಲ. ಆತ್ಮಚಿಂತನೆ ಮತ್ತು ಆತ್ಮ ಸಂಗಾತಿ, ಆತ್ಮಚಿಂತನೆ ಉಳ್ಳಂತಹ ಸಂಗಾತಿ ಸಿಗುವುದು ದುರ್ಲಭ. ಒಂದು ವೇಳೆ ಹಾಗೆ ದೊರೆತರೆ ಅದನ್ನ ಯಾರಿಂದಲೂ ಬೇರ್ಪಡಿಸೋದಿಕ್ಕೆ, ಅಗಲಿಸೋದಿಕ್ಕೆ ಸಾಧ್ಯವಿಲ್ಲ. ಅವು ಬೇರೆ ಆಗೋದಿಕ್ಕೆ ಎರಡು ದೇಹಗಳಲ್ಲ ಸ್ನೇಹಿತರೆ, ಆತ್ಮಗಳವು. ನಿಮಗೆ ಬೇಕಿದ್ದಲ್ಲಿ ಅದನ್ನ ಹುಡುಕಿಕೊಳ್ಳಿ. ಅದು ಬರೀ ವ್ಯವಹಾರ ಅಲ್ಲ, ಲೈಂಗಿಕತೆ ಅಲ್ಲ, ಎಲ್ಲವನ್ನೂ ಮೀರಿದ್ದು ಏನೋ ಒಂದು. ಅಲ್ಲಿ ಎರಡು ಅನ್ನೋದು ಇರೋದಿಲ್ಲ. ಎಲ್ಲಿಯವರೆಗೆ ನಿಮಗೆ ಆತ್ಮ ಸಾಂಗತ್ಯ ಅನ್ನೋದು ಸಿಗೋದೇ ಇಲ್ಲವೋ ಅಲ್ಲಿಯವರೆಗೂ ನೀವು ಅದನ್ನ ಈ ಹೊರಗಿನ ಜಗತ್ತಿನೊಂದಿಗೆ ಹೋರಾಟವನ್ನು ಮಾಡುತ್ತಲೇ ಹುಡುಕಿ, ಸಂಘರ್ಷದೊಂದಿಗೆ ಸೋಲುತ್ತಲೇ ಇರಿ, ದುಃಖ ಪಡಿ, ಯಾತನೆ ಪಡಿ. ಆದರೆ ಯಾವಾಗ ನೀವು ನಿಮ್ಮ ಆತ್ಮದೊಂದಿಗೆ ಸಾಂಗತ್ಯವನ್ನು ಹೊಂದುತ್ತೀರೋ ಆಗ ನೀವು ನಿಜವಾದ ಸಂಗಾತಿಯನ್ನ ಆತ್ಮ ಸಂಗಾತಿಯನ್ನಾಗಿ ಪಡೆದಂತೆಯೇ ಸರಿ. ಗುರು ಗೋವಿಂದರು, ಶರೀಫರು, ರಾಧೆ ಕೃಷ್ಣ, ಮೀರಾಬಾಯಿ, ಬುದ್ಧ ಹಾಗೂ ಮಹಾಕಾಶ್ಯಪ ಇವರೆಲ್ಲ ಆತ್ಮ ಸಾಂಗತ್ಯಗಳು. ನನಗೆ ನನ್ನ ಆತ್ಮ ಸಾಂಗತ್ಯಕ್ಕೆ ನನ್ನ ಪ್ರೇಯಸಿ ಇದ್ದಳು, ಈಗ ನನ್ನ ಗುರು ಇದ್ದಾರೆ. ನನಗೆ ಅವರೇ ಮುಕ್ತಿ ಮತ್ತು ಮಾರ್ಗದರ್ಶಕ. ಎಲ್ಲವೂ ಅವರೇ. ನಿಮಗೆ ಯಾರಾದರೂ ಇದ್ದರೆ ಅದು
ಒಳ್ಳೆಯದು. ಇಲ್ಲವಾದರೆ ದಯವಿಟ್ಟು ಹುಡುಕಿಕೊಳ್ಳಿ.